ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಲೈಫ್ ಸ್ಟೈಲ್. ಸೊ ಈ ವಿಡಿಯೋದಲ್ಲಿ ನಾನು ಇವತ್ತು ಬೋಟ್ ನೆಕ್ ಬ್ಲೌಸ್ ಹಾಗೂ ಪ್ರಿನ್ಸಸ್ ಕಟ್ ಪ್ರಿನ್ಸಸ್ ಕಟ್ ಬ್ಲೌಸ್ ಅನ್ನ ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಏನಾದರೂ ಈ ಬ್ಲೌಸ್ ಅಲ್ಲಿ ಡೌಟ್ಸ್ ಬಂದರೆ ನನಗೆ ಕಾಮೆಂಟ್ ಮಾಡಿ, ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಹಾಗೇನೆ ನೀವು ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದನ್ನ ಮರ್ತೋಗ್ಬೇಡಿ. ಸೊ ಈ ಬೆಲ್ ಐಕನ್ ನ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಫಸ್ಟ್ ನಾವು ಸ್ಟಿಚ್ ಮಾಡಬೇಕಾಗಿರೋ ಬ್ಲೌಸ್ ಕ್ಲಾತನ್ನ ತಗೊಂಡು ನಮಗೆ ಎಷ್ಟು ಕ್ಲಾತ್ ಅಂದರೆ ವಿಡ್ತು ಎಲ್ಲ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ನಾನು ವಿಡ್ತು ಬಂದು 10 ಇಂಚಸ್ ತೊಗೋತಾ ಇದ್ದೀನಿ. ನೀವು ಬೇಕಂದರೆ ಇನ್ನೂ ಸ್ವಲ್ಪ ಫ್ಯಾಟ್ ಇದ್ದಾರೆ ಅಂದರೆ 11 ಇಂಚಸ್ ಕೂಡ ತೊಗೋಬೋದು. ಸೊ ನಾನು ಕರೆಕ್ಟಾಗಿ 10 ಇಂಚಸ್ ತೊಗೊಂಡಿದ್ದೀನಿ. ಹಾಗೆ ಲೆಂತು 15 ಇಂಚಸ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಲೆಂತ್ ಬಂದು 15 ಇಂಚಸ್ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ. ಏನಕ್ಕೆ ಅಂದರೆ ನಾವು ಕಟ್ ಮಾಡಬೇಕಾದ್ರೆ ಅದು ಕರೆಕ್ಟಾಗಿ ಸ್ಟ್ರೈಟ್ ಲೈನ್ ಬರಲಿ ಅಂತ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ನಾವು ನೆಕ್ ಹತ್ರ ಶೋಲ್ಡರು ಎಲ್ಲದಕ್ಕೂ ಸೇರಿಸಿ ನಾನು 7 ಇಂಚಸ್ಸು ಮಾರ್ಕ್ ಮಾಡ್ಕೋತಾ ಇದ್ದೀನಿ. 7 ಇಂಚಸ್ಸು ಅದರಲ್ಲಿ ನೆಕ್ ಹತ್ರ ನಾನು 4 ಇಂಚಸ್ಸು ಪ್ಲಸ್ ಈ ಕಡೆ ಕೂಡ 4 ಇಂಚಸ್ಸು ಮಾರ್ಕ್ ಮಾಡಿಕೊಂಡು ಅದನ್ನು ಬಾಕ್ಸ್ ಟೈಪು ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಬಾಕ್ಸ್ ಟೈಪು ಡ್ರಾ ಮಾಡಿಕೊಂಡು ಅದನ್ನು ನೀಟಾಗಿ ಡ್ರಾ ಮಾಡಿಕೊಂಡು ನೆಕ್ಸ್ಟು ನೀವು ಆರ್ಮ್ ಹೋಲ್ ಬರುತ್ತಲ್ಲ ಅಲ್ಲಿ 6 ಇಂಚಸ್ ಡ್ರಾ ಮಾಡಿಕೊಂಡು ಅದನ್ನು ಈ ರೀತಿ ಒಂದು ಸರ್ಕಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಕನ್ನು ಕೂಡ ನಾವು 4 ಇಂಚಸ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಬೋಟ್ ನೆಕ್ ಟೈಪ್ ಅಂದರೆ ಸರ್ಕಲ್ ಟೈಪ್ ಬೋಟ್ ಹೇಗಿರುತ್ತೋ ಅದೇ ಶೇಪಲ್ಲಿ ಡ್ರಾ ಮಾಡಿಕೊಂಡು ನೀಟಾಗಿ ಅದನ್ನು ಶೇಪನ್ನ ಕಟ್ ಮಾಡ್ಕೊಳ್ಳಿ. ನಾವೆಲ್ಲಿ ಲೈನ್ ಹಾಕಿದ್ದೀವೋ ಅದು ಕರೆಕ್ಟಾಗಿ ಅದೇ ಲೈನಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನಾವು ಸರ್ಕಲ್ 1 ಇಂಚಸ್ ಆ ಮಿಡಲ್ ಹೋಲ್ ಬರುತ್ತಲ್ಲ ಅಲ್ಲಿ 1 ಇಂಚಸ್ ಒಳಗಡೆ ಹಾಕಿ ಅಲ್ಲಿ ನೀಟಾಗಿ ಮಾರ್ಕ್ ಹಾಕ್ಕೊಂಡು ಅದೇ ಮಾರ್ಕ್ ಮೇಲೆ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಫ್ರಂಟ್ ಪಾರ್ಟಿಗೆ ನಾವು ಕ್ಲಾತನ್ನು ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ನಾನು ಕ್ರಾಸಿಗೆ ಟ್ರೈ ಮಾಡೋಣ ಅಂತ ಇಟ್ಕೊಂಡೆ. ಸೊ ಅದು ಬೇಡ ಅಂತೇಳಿ ನಾರ್ಮಲ್ ಕಟ್ಗೆನೇ ಇಟ್ಕೋತಾ ಇದ್ದೀನಿ. ಈ ರೀತಿ ನಾರ್ಮಲ್ಲಾಗೇ ಅದನ್ನೇ ಸೇಮ್ ಬ್ಯಾಕ್ ಪಾರ್ಟ್ ಏನಿದೆಯೋ ಅದನ್ನೇ ಇಟ್ಕೊಂಡು ಡ್ರಾ ಮಾಡ್ಕೊಳ್ಳಿ ನೀಟಾಗಿ. ಕ್ಲಾತು ಸೇಮ್ ನೆಕ್ಕಿಗೂ ಸೇಮ್ ಲೆಂತು. ಸೊ ಹಾಗೂ ಶೋಲ್ಡರು ಅದು ಏನಿದೆಯೋ ನಾವು ಎಷ್ಟು ಕಟ್ ಮಾಡಿದ್ದೀವೋ ಅದೇ ರೀತಿ ಅದ್ರ ಮೇಲೇ ಸೇಮ್ ಅದು ಕರೆಕ್ಟಾಗಿ ಇಟ್ಕೊಂಡು ಅದನ್ನು ಡ್ರಾ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಇದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ನಾವು ಸಪ್ರೇಟ್ ಮೆಷರ್ಮೆಂಟ್ ಏನು ಅವಶ್ಯಕತೆ ಇರಲ್ಲ. ಇದನ್ನು ನಾವು ಏನು ಫ್ರಂಟ್ ಬ್ಯಾಕ್ ಇಟ್ಕೊಂಡಿರ್ತೀವೋ ಅದೇ ಲೆಂತಲ್ಲಿ ನಾವು ಕಟ್ ಮಾಡ್ಕೋಬೋದು. ನೆಕ್ಸ್ಟು ಎಲ್ಲಿ ಡ್ರಾ ಮಾಡ್ಕೊಂಡಿದ್ದೀವೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎರಡೂ ರೆಡಿ ಆಯಿತು. ನಾವಿವಾಗ ಮಿಕ್ಕಿರೋ ಕ್ಲಾತನ್ನು ತಗೊಂಡು ಸ್ಲೀವ್ಗೆ ನಾನು ತುಂಬ ಶಾರ್ಟಾಗಿ ಸ್ಲೀವ್ ಮಾಡ್ತಾ ಇರೋದ್ರಿಂದ ನಾನು ಕ್ಲಾತ್ ಯಾವ್ದು ಸೆಟ್ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಸೊ ನೋಡಿ ಈ ರೀತಿ ಜಸ್ಟ್ ನಾನು 3 ಇಂಚಸ್ಸಲ್ಲೇ ಸ್ಲೀವ್ಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ತುಂಬ ಲೆಂತ್ ಇದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಸೊ ಓನ್ಲಿ 3 ಇಂಚಸ್ ಇದೆ. ಸೊ ಈ ಕಡೆ ಬಂದು ನಮಗೆ 2 ಇಂಚಸ್ಸು ಇರೋ ಥರ ನೋಡಿ ನಾವು ಕ್ಲಾತನ್ನು ಸೆಟ್ ಮಾಡ್ಕೊಳ್ಳಿ.
ಮೇಲ್ಗಡೆ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನು ನಾನು ಕಟ್ ಮಾಡಿಬಿಡ್ತೀನಿ. ಸೊ ಈ ರೀತಿ 3 ಇಂಚಸ್ಸು ನೀಟಾಗಿ ಬ್ಲೌಸರ್ಗೆ ಹೇಗೆ ಸ್ಲೀವ್ಸ್ಗೆ ಮಾರ್ಕ್ ಮಾಡ್ಕೊತೀವಿ ಈ ರೀತಿ ಕೆಳಗೆ ಈ ಸೈಡು 2 ಇಂಚಸ್ಸೇ ಬರೋ ಥರ ಈ ರೀತಿ ಸಿಂಪಲ್ಲಾಗಿ ಕಟ್ ಮಾಡ್ಕೊಂಬಿಡಿ. ನಾನು ಎರಡನ್ನೂ ಸಪ್ರೇಟ್ ಮಾಡ್ತಾ ಇದ್ದೀನಿ. ಸೊ ಸ್ಲೀವ್ಸ್ ಕೂಡ ರೆಡಿ ಆಯಿತು. ತುಂಬ ಶಾರ್ಟ್ ಆಗಿದೆ. ನೆಕ್ಸ್ಟು ನಮಗೆ ಪಟ್ಟಿಗಳಿಗೆ ಬೇಕಲ್ವ, ಸೊ ಅದಕ್ಕೋಸ್ಕರ ನಾನು ಕ್ಲಾತನ್ನು ಈ ಪ್ಲೈನ್ ಆಗಿರೋ ಕ್ಲಾತನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಎರಡು ಸೈಡು ಒಂದೊಂದು ಪಟ್ಟಿ ಬೇಕು. ಸೊ ಆ ಪಟ್ಟಿಗೋಸ್ಕರ ಇದನ್ನು ನಾನು ಮಿಡಲ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ಸಮಾನವಾಗಿ. ಸೊ ಫ್ರಂಟು ಬ್ಯಾಕು ಎರಡು ಕಟ್ಟು, ಸ್ಲೀವ್ಸ್ ಕೂಡ ಕಟ್ ಆಗೋಯ್ತು. ಕ್ಲಾತ್ ನೀಟಾಗಿ ಕಟ್ ಮಾಡ್ಕೊಂಡು ಆದಮೇಲೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ನಾವು ನೆಕ್ಸ್ಟು ಕಟ್ ಮಾಡ್ಕೊಂಡ್ವಲ್ಲ ಅದನ್ನು ನೆಕ್ಸ್ಟು ಮೇಯ್ನ್ ಕ್ಲಾತು ಅಂದರೆ ಲೈನಿಂಗ್ ಕೂಡ ನಾನು ಕಟ್ ಮಾಡೋದು ತೋರಿಸಿಲ್ಲ. ಸೊ ಲೈನಿಂಗ್ ಮೇಯ್ನ್ ಕ್ಲಾತ್ಗಿಂತ 1 ಇಂಚಸ್ ಎಕ್ಸ್ಟ್ರಾ ಲೈನಿಂಗ್ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿ ಸೆಟ್ ಮಾಡಿಕೊಂಡು ಮೇನ್ ಕ್ಲಾತು ಲೈನಿಂಗ್ನು ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಎಕ್ಸ್ಟ್ರಾ ಕ್ಲಾತ್ ಲೈನಿಂಗ್ ಕ್ಲಾತ್ ಏನಿದೆಯೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಕಟ್ ಮಾಡಿ ಸ್ವಲ್ಪ ಅಲ್ಲಲ್ಲೇ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಆ ಫಿನಿಶಿಂಗು ಏನಕ್ಕೆ ಅಂದರೆ ಇದು ಸರ್ಕಲ್ ಇರೋದ್ರಿಂದ ನಮಗೆ ಫಿನಿಶಿಂಗ್ ಕರೆಕ್ಟಾಗಿ ಅಲ್ಲಲ್ಲೇ ಹಿಡ್ಕೊಳ್ದಂಗೆ ಕ್ಲಾತು ನೀಟಾಗಿ ಬರುತ್ತೆ. ಸೊ ನೆಕ್ಸ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಕನ್ನು ಅಂದರೆ ಲೈನಿಂಗ್ ಕ್ಲಾತು ಮೇನ್ ಕ್ಲಾತು ನೀಟಾಗಿ ಇಟ್ಕೊಂಡು ಎರಡನ್ನು ಎಕ್ಸ್ಟ್ರಾ ಬರ್ದಂಗೆ ಕರೆಕ್ಟ್ ಸಮಾನವಾಗಿ ಹಿಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಎಕ್ಸ್ಟ್ರಾ ಬರಬಾರ್ದು, ಆ ರೀತಿ ನೀಟಾಗಿ ಇಟ್ಕೊಂಡು ನೆಕ್ಕನ್ನು ಸ್ಟಿಚ್ ಮಾಡ್ಕೊಂಬಿಡಿ. ನೆಕ್ಸ್ಟು ನಮಗೆ ಲೈನಿಂಗ್ ಏನಿದೆಯೋ ಅದನ್ನು ನೀಟಾಗಿ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಕ್ಲಾತನ್ನು ಅದಕ್ಕೆ ಸೊ ನೆಕ್ಸ್ಟ್ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗನ್ನು ಮೇನ್ ಕ್ಲಾತನ್ನು ಜಾಯಿನ್ ಮಾಡ್ಕೋಬೇಕು. ಇದರ ಶೋಲ್ಡರಿಂದ ಸ್ಟಾರ್ಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಕಡೆ ಕೂಡ ನಾವು ಲೈನಿಂಗ್ ಈ ಕಡೆ ಡೌನಲ್ಲಿ ಎಕ್ಸ್ಟ್ರಾ ಇದ್ದರೆ ಅದನ್ನು ಕೂಡ ಈ ರೀತಿ ಕಟ್ ಮಾಡಿಬಿಟ್ಟು ಸಮಾನವಾಗಿ ಇಟ್ಕೊಂಡು ಇಲ್ಲಿ ಮೇನ್ ಆ್ಯಕ್ಚುಲಿ ನಾನು ಫಸ್ಟೇ ಸ್ಟಿಚ್ ಮಾಡಬೇಕಿತ್ತು. ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ ಅದನ್ನು. ನೆಕ್ಸ್ಟು ಸೈಡ್ ಇದೆಯಲ್ಲ ಇನ್ನೊಂದು ಪಾರ್ಟು ಬ್ಯಾಕ್ ಪಾರ್ಟು ಅದನ್ನು ಈ ರೀತಿ ನಾನು ಏನು ಮಾಡಿದ್ದೀನಿ ಅಂದರೆ ಲೈನಿಂಗ್ ಒಳಗಡೆ 1/2 ಇಂಚಸ್ಸು ಮೇನ್ ಕ್ಲಾತ್ 1/2 ಇಂಚಸ್ ಒಳಗಡೆ ಸೇರಿಸಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ನಾನು ಈ ಬ್ಲೌಸ್ಗೆ ಯಾವುದೇ ರೀತಿ ಪಟ್ಟಿ ಕೊಡ್ತಾ ಇಲ್ಲ, ಸಿಂಪಲ್ಲಾಗಿ ವಿತೌಟ್ ಪಟ್ಟಿ ಏನು ಕೊಡ್ದಲೇ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಾನು ಈ ರೀತಿ ಡೈರೆಕ್ಟಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ.
ಸೊ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಸೊ ಮೇನ್ ಕ್ಲಾತು ಲೈನಿಂಗ್ ಕ್ಲಾತ್ ಎರಡನ್ನೂ ಮಿಕ್ಕಿದ್ದ ಎಲ್ಲ ಸೈಡನ್ನು ಈ ರೀತಿ ಜಾಯಿನ್ ಮಾಡ್ಕೊಂಬಿಡಿ. ನೆಕ್ಸ್ಟು ಎಕ್ಸ್ಟ್ರಾ ಕ್ಲಾತ್ ಏನೇನಿದೆಯೋ ಲೈನಿಂಗ್ ಕ್ಲಾತು ಅದನ್ನು ಮೇನ್ ಕ್ಲಾತಿಗೆ ಸಮಾನವಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕಟ್ ಮಾಡಿದ್ಮೇಲೆ ನೆಕ್ಸ್ಟು ಇನ್ನೊಂದು ಪಾರ್ಟ್ ಇದೆಯಲ್ಲ ಆ ಪಾರ್ಟನ್ನು ಕೂಡ ಅದೇ ರೀತಿ ಲೈನಿಂಗು ಮೇನ್ ಕ್ಲಾತನ್ನು ಉಲ್ಟಾ ಹಾಕ್ಕೊಳ್ಳಿ ಲೈನಿಂಗಿಗೆ. ಸೊ ನೆಕ್ಸ್ಟು ಈ ನೆಕ್ ಪಾರ್ಟು ಎಲ್ಲದನ್ನು ಸಮಾನವಾಗಿ ಸೆಟ್ ಮಾಡಿಕೊಂಡು ನೆಕ್ಕನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಅದನ್ನು ಲೈನಿಂಗ್ ಎಲ್ಲ ಕಟ್ ಮಾಡಿದ್ಮೇಲೆ ಅಲ್ಲಲ್ಲೇ ಇಲ್ಲಿ ಸ್ವಲ್ಪ ಆಲ್ರೆಡಿ ಹೇಳಿದ್ದೀನಲ್ವ ಈ ರೀತಿ ಸ್ವಲ್ಪ ಕಟ್ ಮಾಡಿ ಸೊ ಈ ಸೈಡು ನಾನು ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕಾದ್ರೆ ಮರ್ತೋಗಿದ್ದೆ. ಸೊ ಈ ಸಾರಿ ಫ್ರಂಟನ್ನ ನೆಕ್ಕನ್ನು ಹೇಗೆ ಸ್ಟಿಚ್ ಮಾಡ್ಕೊಂಡಿದ್ದೀರೋ ಅದೇ ರೀತಿ ಅದೇ ಟೈಮಲ್ಲಿ ನೆಕ್ಸ್ಟ್ ಇದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ನಾವು ಉಲ್ಟಾ ತಿರುಗಿಸೋದುವಾಗ ಅದು ನೀಟಾಗಿ ಸ್ಟಿಚಿಂಗ್ ಒಳಗಡೆ ಹೋಗುತ್ತೆ. ಆವಾಗ ಮತ್ತೆ ನಾವು ಫೋಲ್ಡ್ ಮಾಡಿ ಮತ್ತೆ ಸ್ಟಿಚ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಎಕ್ಸ್ಟ್ರಾ ಲೈನಿಂಗ್ ಕ್ಲಾತ್ನೆಲ್ಲ ಕಟ್ ಮಾಡಿಬಿಟ್ಟು ಸೊ ಇದನ್ನು ಸ್ವಲ್ಪ ಅಲ್ಲಲ್ಲೇ ಜಸ್ಟ್ ಸಿಂಪಲ್ಲಾಗಿ ಇದಕ್ಕೇನು ಅವಶ್ಯಕತೆ ಇರಲ್ಲ, ಸ್ವಲ್ಪ ಕೊಟ್ಟರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಈ ರೀತಿ ಅದನ್ನು ಫೋಲ್ಡ್ ಮಾಡಿ ತೆಗೆದುಬಿಡಿ, ಉಲ್ಟಾ ತೆಗೆದುಬಿಡಿ. ಇವಾಗ ನೋಡಿ ನೆಕ್ಕು ಈ ರೀತಿ ಬಂತು. ಸೊ ನೆಕ್ಕನ್ನು ಮತ್ತು ಮೇಯ್ನ್ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಬಿಡಿ. ಸೊ ನೆಕ್ಸ್ಟು ಡೌನ್ ಕೂಡ ಈ ಕೆಳಗಡೆ ನಾವು ಫಸ್ಟೇ ಸ್ಟಿಚ್ ಮಾಡ್ಕೊಂಡವಲ್ಲ ಅದನ್ನು ಈ ರೀತಿ ಅದನ್ನು ಕೂಡ ಸಮಾನವಾಗಿ ಇಟ್ಕೊಂಡು ನೀಟಾಗಿ ಒಂದು ಸ್ಟಿಚ್ ಮಾಡ್ಕೊಂಡು ಒಂದು ಹೊಲಿಗೆ ಹಾಕ್ಕೊಳ್ಳಿ. ನೆಕ್ಸ್ಟು ಎಲ್ಲ ಸೈಡ್ಸನ್ನು ಕೂಡ ಹೊಲಿಗೆ ಹಾಕ್ಕೊಂಬಿಡಿ, ಮೇನ್ ಲೈನಿಂಗಿಗೆ ಜಾಯಿನ್ ಮಾಡ್ಕೊಳ್ಳಿ. ನಿಮಗೇನಾದರೂ ಬ್ಲೌಸಲ್ಲಿ ಡೌಟ್ ಬಂದರೆ ಖಂಡಿತ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಪ್ಲಸ್ ನಿಮ್ಗೇನಾದ್ರು ಇನ್ನೂ ಬೇರೆ ಯಾವುದಾದ್ರು ಬ್ಲೌಸ್ ಡಿಸೈನ್ ಬೇಕು ಅಂದರೆ ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ಆ ಬ್ಲೌಸನ್ನು ನಾನು ತೋರಿಸ್ತೀನಿ. ಆ ಡಿಸೈನ್ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ನೆಕ್ಸ್ಟ್ ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಏನೇನಿದೆಯೋ ಅದನ್ನೆಲ್ಲ ಕಟ್ ಮಾಡಿಬಿಡಿ. ಇದನ್ನು 10 to 15 ಇಯರ್ಸಿಂದ ಹಿಡಿದು ಸೊ ನಾವು ನಾರ್ಮಲ್ ಸೈಜ್ ಇರೋ ಎಲ್ಲರೂ ಈ ಬ್ಲೌಸನ್ನು ಕರೆಕ್ಟಾಗಿ ಆಗುತ್ತೆ ಅವ್ರಿಗೆ. ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕಂದರೆ ಇನ್ನೊಂದು 2 ಇಂಚಸ್ಸು ವಿಡ್ತನ್ನು ಇನ್ಕ್ರೀಸ್ ಮಾಡಿಕೊಂಡ್ರೆ ಸಾಕು. ನಾನು 10 ಇಟ್ಟಿದ್ದೀನಲ್ಲ ಅದನ್ನು 13 ಇಟ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ಅದನ್ನು ಮಿಡಲ್ಗೆ ಫೋಲ್ಡ್ ಮಾಡಿ ನೀಟಾಗಿ ಕರೆಕ್ಟಾಗಿ ನೆಕ್ಕು ಎಲ್ಲ ಸೆಟ್ ಮಾಡಿಕೊಂಡು ಕರೆಕ್ಟಾಗಿ ಮಿಡಲ್ಗೆ ಫೋಲ್ಡ್ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ನಾನು ಬ್ಯಾಕ್ ಓಪನ್ ಇಡೋದ್ರಿಂದ ಇದಕ್ಕೆ ಪಟ್ಟಿ ಹಾಕ್ತೀನಿ. ಸೊ ನೀವು ಜಿಪ್ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅಂದರೆ ಉಕ್ಸ್ ಹಾಕ್ತೀವಲ್ಲ ಉಕ್ಸ್ ಬೇಕಾದರೂ ಹಾಕ್ಕೋಬೋದು. ನಾನು ಉಕ್ಸ್ ಹಾಕ್ತಾಯಿದ್ದೀನಿ. ಸೊ ಉಕ್ಸ್ ಹಾಕೋದಕ್ಕೆ ನಮಗೆ ಹೇಗೆ ಪಟ್ಟಿ ಹಾಕೋತೀವೋ ಈ ರೀತಿ
ಮೇನ್ ಕ್ಲಾತನ್ನು ನಾರ್ಮಲಾಗಿ ಇಟ್ಕೊಂಡು ಅದನ್ನು ಒಳಗಡೆ ಪಟ್ಟಿನ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಲೆಫ್ಟ್ ಸೈಡ್ ಪಾರ್ಟಿಗೆ. ನೋಡಿ ನಾನು ಲೆಫ್ಟ್ ಸೈಡ್ ಪಾರ್ಟ್ ನಾರ್ಮಲಾಗೆ ಇಟ್ಕೊಂಡಿದ್ದೀನಿ ಮೇನ್ ಕ್ಲಾತನ್ನು. ಸೊ ಆ ಕಡೆ ಎಲ್ಲ ರೈಟ್ ಸೈಡ್ ಇಡಬೇಕಾದ್ರೆ ಅದನ್ನು ಉಲ್ಟಾ ಮಾಡ್ತೀನಿ. ಅದನ್ನು ಸರಿಯಾಗಿ ಗಮನಿಸಿ, ಬಿಗಿನರ್ಸ್ ಆದರೆ ಗಮನಿಸಿ, ಬೇರೆಯವರಾದರೆ ಅವಶ್ಯಕತೆ ಇರಲ್ಲ. ಬಿಗಿನರ್ಸ್ ಖಂಡಿತ ಇದನ್ನು ಗಮನಿಸಬೇಕಾಗತ್ತೆ. ಈ ರೀತಿ ನೆಕ್ಸ್ಟ್ ಫೋಲ್ಡ್ ಮಾಡಿಕೊಂಡು ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಸೈಡ್ ಪಟ್ಟಿನೂ ಕೂಡ ಅದೇ ರೀತಿ ನಾನು ಜಾಯಿನ್ ಮಾಡ್ಕೊತಾ ಇದ್ದೀನಿ ಬೇರೆ ಕ್ಲಾತು. ಸೊ ಆ ಪಟ್ಟಿನ ಹಿಡ್ಕೊಂಡು, ಸೊ ಇದು ಲೆಫ್ಟ್ ಸೈಡ್ದು ಮೇನ್ ಕ್ಲಾತು ನಾನು ಮೇಲೆ ಇಟ್ಕೊಂಡಿದ್ದೆ, ಅಂದರೆ ತಿರುಗಿಸಿ ಹಾಕಿರಲಿಲ್ಲ. ಇದನ್ನು ಉಲ್ಟಾ ಹಾಕ್ತಾ ಇದ್ದೀನಿ. ಉಲ್ಟಾ ಹಾಕಿ ಪಟ್ಟಿನ ಕೆಳಗೆ ಹಾಕಿದ್ದೀನಿ. ಅದನ್ನು ನಾರ್ಮಲಾಗಿ ಇಟ್ಕೊಂಡು ಪಟ್ಟಿನ ಕೆಳಗೆ ಹಾಕಿದ್ದೆ. ಇದನ್ನು ಉಲ್ಟಾ ಇಟ್ಕೊಂಡು ಪಟ್ಟಿನ ಕೆಳಗೆ ಹಾಕಿದ್ದೀನಿ. ಸೊ ನೆಕ್ಸ್ಟ್ ನಾವು ಎರಡು ಪಾರ್ಟನ್ನು ಪಟ್ಟಿ ಹಾಕ್ಕೊಂಡ್ಮೇಲೆ 4 ಇಂಚಸ್ ಉದ್ದ ಇಟ್ಕೊಂಡು, ಸೊ ಈ ರೀತಿ 3 ಇಂಚಸ್ ಮೇಲುಗಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು 1/2 ಇಂಚಸ್ಸು ಬ್ಯಾಕ್ ಪಾರ್ಟನ್ನು ಕೂಡ ಈ ರೀತಿ ಟಕ್ ಇಟ್ಕೋಬೇಕು. ಸೊ ಟಕ್ ಅಂತ ಹೇಳ್ತೀವಲ್ಲ ಆ ರೀತಿ. ಸೊ ಅಂದರೆ 4 ಇಂಚಸ್ ಇಟ್ಕೊಳ್ಳಿ ಆ ಕಡೆ ಈ ಕಡೆ. ಇದು ಕೂಡ ಅಷ್ಟೇ 4 ಇಂಚಸ್ ನೋಡಿ, 4 ಇಂಚಸ್ವರೆಗೂ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಉದ್ದ 3 ಇಂಚಸ್ ಇಟ್ಕೊಂಡು ಜಸ್ಟ್ ಒಂದು 1/2 ಇಂಚಸ್ ಈ ರೀತಿ ಟಕ್ ಇಟ್ಕೊಳ್ಳಿ. ಸೊ ಈ ರೀತಿ ಟಕ್ ಇಟ್ಕೊಂಡ್ಮೇಲೆ ಸೊ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಟಕ್ ಇಟ್ಕೊಂಡಾಯ್ತಲ್ವ, ಇವಾಗ ಫ್ರಂಟ್ ಪಾರ್ಟನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಸೊ ಕರೆಕ್ಟ್ ಸೇಮ್ 1/2 ಇಂಚಸ್ಗೆ ಮಾರ್ಕ್ ಹಾಕ್ಕೊಳ್ಳಿ. ಎರಡು ಸೈಡು 1/2 ಇಂಚಸ್ಗೆ ಮಾರ್ಕ್ ಹಾಕ್ಕೊಂಡು ಆ 1/2 ಇಂಚಸ್ ಮಾರ್ಕ್ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಈ ರೀತಿ 3 ಇಂಚಸ್ಸು ಉದ್ದ ಮತ್ತು ಆ ಕಡೆ ಈ ಕಡೆ 1 ಇಂಚಸ್ಸು ಈ ರೀತಿ ಮಾರ್ಕ್ ಹಾಕ್ಕೊಂಡು ಅದನ್ನು ಜಾಯಿನ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿ ಅದನ್ನು ಹಾಮ್ ಹೋಲ್ವರೆಗೂ ಡ್ರಾ ಮಾಡ್ಕೋಬೇಕು. ಈ ರೀತಿ ಸೇಮ್ ಆ ಕಡೆ ಈ ಕಡೆ 1 ಇಂಚಸ್ಸು. ನೆಕ್ಸ್ಟ್ ನೋಡಿ ಅದನ್ನು ಈ ರೀತಿ ಜಾಯಿನ್ ಮಾಡಿ ಆರ್ಮ್ ಹೋಲ್ಗೆ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಇವಾಗ ನಾವು ಕಟ್ ಮಾಡೋ ಅವಶ್ಯಕತೆನೇ ಇರೋದು. ಆ್ಯಕ್ಚುಲಿ ಇಲ್ಲಿ ಕಟ್ ಮಾಡಿ ಪ್ರಿನ್ಸ್ ಕಟ್ಟು ಜಾಯಿನ್ ಮಾಡಬೇಕು. ಸೊ ವಿತೌಟ್ ಕಟ್ಟು ಕೂಡ ಈ ರೀತಿ ಮಾರ್ಕ್ ಹಾಕ್ಕೊಂಡು ನಾವು ಎಷ್ಟು ಮಾರ್ಕ್ ಹಾಕ್ಕೊಂಡಿದ್ದೀವೋ ಆ ಮಾರ್ಕ್ ಮೇಲೇ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಬಂದಮೇಲೆ ಇವಾಗ ನಾನು ಮಾರ್ಕ್ ಹಾಕಿದ್ದೀವಲ್ಲ ಅಲ್ಲಿ ತುಂಬ ಚಿಕ್ಕದಾಗಿ, ಅಂದರೆ ತುಂಬ ದಪ್ಪ ತೊಗೊಳ್ದೇನೆ ಒಂದೇ ಒಂದು ಸ್ವಲ್ಪ ನಾವು ಹೇಗೆ ಬ್ಲೌಸನ್ನ ಹಿಡ್ಕೋತೀವಲ್ಲ ಆ ಪಾರ್ಟ್ಸು ಆ ಟೈಪನ್ನೇ ಸ್ವಲ್ಪ ಹಿಡ್ಕೊಂಡು ಅಲ್ಲಿ ಆ ಹೊಲಿಗೆ ಮೇಲೇ ಆ ಡ್ರಾ ಮಾಡಿರೋ ಲೈನ್ ಮೇಲೇ ಹೊಲಿಗೆ ಹಾಕ್ಕೊಳ್ಳಿ. ಸೊ ಇದರಿಂದ ನಾವು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸೇಮ್ ಕಟೋರಿ ಬ್ಲೌಸು ಅಥವಾ ಪ್ರಿನ್ಸ್ ಕಟ್ ಏನಂತೀವೋ ಆ ಟೈಪ್ ಬರುತ್ತೆ ನೋಡಿ, ಆ ಟೈಪ್ ಬರುತ್ತೆ. ಸೊ ಇವಾಗ ಈ ಕಡೆದು ಕೂಡ ಹಾಗೆ ಸೇಮ್ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಮಾರ್ಕ್ ಮೇಲೇ ಸ್ಟಿಚ್ ಮಾಡ್ಕೊಳ್ಳಿ.
ಈ ರೀತಿ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ಸೊ ಇವಾಗ ನೋಡಿ ನಾವು ಏನು ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ವಿ ಅದು ಸೇಮ್ ಪ್ರಿನ್ಸ್ ಕಟ್ ಥರನೇ ಬರುತ್ತೆ. ನೆಕ್ಸ್ಟು ನಾವು ಬ್ಯಾಕ್ ಪಾರ್ಟ್ ಇದೆಯಲ್ಲ ಅದನ್ನು ಈ ರೀತಿ ಶೋಲ್ಡರ್ಗೆ ಜಾಯಿನ್ ಮಾಡ್ಕೊಳ್ಳಿ. ಸೊ ಎರಡು ಪಾರ್ಟನ್ನು ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಆ ಕ್ಲಾತನ್ನು ನಾವು ಎಕ್ಸ್ಟ್ರಾ ಬರ್ದಂಗೆ ನೀಟಾಗಿ ಇಟ್ಕೊಂಡು ಜಾಯಿನ್ ಮಾಡ್ಕೋಬೇಕು. ಅದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾವು ಲೈನಿಂಗ್ ಅದು ಸ್ಲೀವ್ಸ್ ಇದೆಯಲ್ಲ ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ಉಲ್ಟಾ ಹಾಕ್ಕೊಂಡು ಮೇನ್ ಕ್ಲಾತನ್ನು ಲೈನಿಂಗಿಗೆ ಸ್ಟಿಚ್ ಮಾಡ್ಕೊಂಡು ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಮತ್ತೆ ಪಟ್ಟಿ ಎಲ್ಲ ಹೊಲಿಯೋ ಅವಶ್ಯಕತೆ ಇರಲ್ಲ. ತುಂಬ ಬೇಗ ಬ್ಲೌಸ್ ಕಂಪ್ಲೀಟ್ ಆಗುತ್ತೆ ಇದು. ಮತ್ತು ಈಸಿಯಾಗಿ ಅಂದರೆ ಬಿಗಿನರ್ಸು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಈ ಬ್ಲೌಸನ್ನು. ಸೊ ಈ ರೀತಿ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಎರಡೂ ಸೈಡ್ ಸ್ಲೀವ್ಸ್ನು ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟು ಈ ರೀತಿ ಹೊಲಿಗೆ ಹಾಕ್ಕೊಂಡು ಲೈನಿಂಗ್ನ ಜಾಯಿನ್ ಮಾಡ್ಕೊಳ್ಳಿ. ನೆಕ್ಸ್ಟು ಆ ಲೈನಿಂಗ್ ಏನಿದೆಯೋ ಎಕ್ಸ್ಟ್ರಾ ಅದನ್ನೆಲ್ಲ ಕಟ್ ಮಾಡಿ. ಸೊ ಅದನ್ನು ನಾವು ಕರೆಕ್ಟಾಗಿ ಬ್ಲೌಸು ಸ್ಲೀವ್ಸ್ ಇರುತ್ತಲ್ಲ ಅದನ್ನು ಕರೆಕ್ಟಾಗಿ ಮಿಡಲ್ ಪಾರ್ಟಿಗೆ ಇಟ್ಕೊಂಡು ಕರೆಕ್ಟಾಗಿ ಸೆಟ್ ನೋಡಬೇಕು ಅದು ಎಷ್ಟು ಲೆಂತು ಅನ್ನೋದನ್ನು ನೋಡಿ. ಅಲ್ಲಿಂದ ನಾನು ಎಕ್ಸ್ಟ್ರಾ ಕ್ಲಾತ್ ಲೆಂತ್ ಜಾಸ್ತಿ ಇದೆ, ಸೊ ಅದಕ್ಕೆ ನಾವು ಮಿಡಲಿಂದ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಅದಕ್ಕೆ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಈ ರೀತಿ ಎರಡೂ ಸೈಡನ್ನು ಕೂಡ ನಾವು ಯಾವಾಗಲೂ ಕರೆಕ್ಟಾಗಿ ಮಿಡಲ್ ಇಟ್ಕೊಂಡು ಸೊ ನೆಕ್ಸ್ಟು ಚೆಕ್ ಮಾಡಿಕೊಂಡು ಸೊ ಆ ಲೆಂತಿಂದ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ನಿಮಗೆ ಎಕ್ಸ್ಟ್ರಾ ಬರೋದು ಇಲ್ಲಾಂದರೆ ಅದು ಸಮಾನವಾಗಿಲ್ಲದೆ ಇರೋದು ಎಲ್ಲ ಆಗೋಲ್ಲ. ಈ ರೀತಿ ಚೆಕ್ ಮಾಡಿಕೊಂಡು ಫಸ್ಟು ಮಿಡಲ್ ಇಟ್ಕೊಂಡು ನೆಕ್ಸ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಎರಡನ್ನ ಸಮಾನವಾಗಿ ಫೋಲ್ಡ್ ಮಾಡಿಕೊಂಡು ಸ್ಲೀವ್ಸ್ನ ಜಾಯಿನ್ ಮಾಡ್ಕೋಬೇಕು. ನಮ್ಮದು ಯಾವುದಾದ್ರೂ ಓಲ್ಡ್ ಬ್ಲೌಸನ್ನ ತಗೊಂಡು
ನಿಮಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಳ್ಳಿ. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡನ್ನೂ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಅಂದರೆ ನಾವು ಎಷ್ಟು ಹಿಡಿಬೇಕು ಅನ್ನೋದನ್ನು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ನೀವು ಸ್ಲೀವ್ಸ್ನ ಇಡ್ಕೋಬೋದು. ಸೊ ನೆಕ್ಸ್ಟು ಅದನ್ನು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಫ್ರಂಟು ಬ್ಯಾಕು ಎರಡು ಪಾರ್ಟಕ್ಕೂ ಎಷ್ಟಿದೆಯೋ ಅಷ್ಟನ್ನು ನೋಡಿ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಿದೆಯೋ ಅದನ್ನು ಕಟ್ ಮಾಡಿಬಿಡಿ. ಸೊ ಅದೇ ರೀತಿ ಈ ಕಡೆ ಕೂಡ ನೀಟಾಗಿ ಜಾಯಿನ್ ಮಾಡ್ಕೊಳ್ಳಿ. ಸೊ ಇದು ನಾವು ಮಿಡಿಗೆ ಅಥವಾ ಲೆಹಂಗಾಗೆ, ಸ್ಯಾರಿಗೆ ಮೂರಕ್ಕೂ ಯೂಸ್ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಬ್ಲೌಸು. ಆ್ಯಂಡ್ ಬಿಗಿನರ್ಸ್ అయితే ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಸೊ ಫಿನಿಶ್ ಆಯಿತು. ವೆರಿ ಸಿಂಪಲ್ಲಾಗಿ ಬ್ಲೌಸು ರೆಡಿ ಆಯಿತು. ಸೊ ಫೈನಲಿ ಬ್ಲೌಸ್ ಲುಕ್ ಈ ರೀತಿ ಇರುತ್ತೆ. ಸೊ ನಾವು ಈಸಿಯಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ನಿಮಗೇನಾದರೂ ಡೌಟ್ ಬಂದರೆ ಖಂಡಿತ ಕಾಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.